ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾನು ನಿಮಗೆ ಹೇಳಕೊಟ್ಟಿರೋ ವಿಷಯ ಏನಪ್ಪ ಅಂದರೆ ಇದು ತುಂಬ ಸಿಂಪಲ್. ಇಟ್ಸ್ ವೆರಿ ಬೇಸಿಕ್. ತುಂಬ ಜನಕ್ಕೆ ಗೊತ್ತಿರುತ್ತೆ, ಬಟ್ ಸ್ಟಿಲ್ ನಾನು ಎಲ್ರಿಗೂ ಹೇಳಬೇಕು ಅಂತ ಹೇಳಿ, ಆ, ಗೊತ್ತಿಲ್ಲದವ್ರಿಗೆ ಅರ್ಥ ಆಗಲಿ ಅಂತೇಳಿ ಇವತ್ತೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ನಾವು ಕ್ಯಾಂಡಲ್ ಸ್ಟಿಕ್ಸ್ನ ಸ್ಟಡಿ ಮಾಡಬೇಕಾದ್ರೆ ರೆಡ್ ಕ್ಯಾಂಡಲ್ ಆ್ಯಂಡ್ ಗ್ರೀನ್ ಕ್ಯಾಂಡಲ್ ಎರಡು ಕ್ಯಾಂಡಲ್ ಸಿಗುತ್ತೆ ನಮಗೆ. ಆ್ಯಂಡ್ ದೆನ್ ವಿಕ್ಸ್, ಈ ಚಿಕ್ಕ ಚಿಕ್ಕ ಗೆರೆಗಳು ಏನು ಕಾಣ್ತಿದೆಯಲ್ಲ, ದೊಡ್ಡ ಗೆರೆಗಳು, ಇದೆಲ್ಲ ವಿಕ್ಸ್ ಅಂತ ಕರಿತೀವಿ ನಾವು. ಅಪ್ಪರ್ ವಿಕ್ಸ್ ಅಂಡ್ ಲೋವರ್ ವಿಕ್ಸ್. ಆ್ಯಂಡ್ ಈ ಗ್ರೀನ್ ಕ್ಯಾಂಡಲ್ ಏನಿದೆಯಲ್ಲ, ಇದರಲ್ಲಿ ಕೆಳಗಡೆ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟು, ಸೊ ಇದು ಓಪನ್ ಅಂತ ಕನ್ಸಿಡರ್ ಆಗುತ್ತೆ. ಇಸ್ ಅ ಪ್ರೈಸ್ನ ಓಪನ್ ಪಾಯಿಂಟ್, ಆ್ಯಂಡ್ ದಿಸ್ ಇಸ್ ದ ಪ್ರೈಸ್ ಕ್ಲೋಸ್ ಪಾಯಿಂಟ್. ಓಕೆ, ಇದು ಗ್ರೀನ್ ಕ್ಯಾಂಡಲ್ ಅಲ್ಲಿ. ಬಟ್ ಇನ್ ರೆಡ್ ಕ್ಯಾಂಡಲ್ ಇಟ್ ಈಸ್ ಆಕ್ಚುಲಿ ಉಲ್ಟಾ. ಹೆಂಗೆ ಅಂದರೆ, ರೆಡ್ ಕ್ಯಾಂಡಲ್ ಅಲ್ಲಿ ಇದು ಓಪನ್ ಪಾಯಿಂಟ್ ಆಗುತ್ತೆ ಮೇಲ್ಗಡೆ, ಕೆಳಗಡೆ ತಗೊಂಡ್ಬಂದು ಇಲ್ಲಿ ಇದು ಕೆಳಗಡೆ ಪಾಯಿಂಟ್ ಕ್ಲೋಸ್ ಆಗುತ್ತೆ. ಗ್ರೀನ್ ಕ್ಯಾಂಡಲ್ ಅಲ್ಲಿ ಕೆಳಗಡೆ ಓಪನ್, ಮೇಲ್ಗಡೆ ಕ್ಲೋಸ್. ಬಟ್ ರೆಡ್ ಕ್ಯಾಂಡಲ್ ಅಲ್ಲಿ ಮೇಲ್ಗಡೆ ಓಪನ್, ಕೆಳಗಡೆ ಕ್ಲೋಸ್. ಅಂಡ್ ಈ ಬಾಲ ಇದೆಯಲ್ಲ, ಮೇಲ್ಗಡೆ ಮತ್ತೆ ಕೆಳಗಡೆ, ಇದನ್ನ ನಾವು ಅಪ್ಪರ್ ವಿಕ್ಸ್ ಅಂಡ್ ಲೋವರ್ ವಿಕ್ಸ್ ಅಂತ ಕರಿತೀವಿ. ಐ ಹೋಪ್ ದಿಸ್ ಇನ್ಫಾರ್ಮೇಶನ್ ಇಸ್ ಯೂಸ್ಫುಲ್. ನಿಮಗೆ ಯಾರಿಗಾದ್ರೂ ಒಬ್ರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿಯ ಇನ್ಫಾರ್ಮೇಷನ್ನ ನಾನು ಆಗಾಗ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇನ್ನು ಸಾಕಷ್ಟು ತುಂಬ 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 ಇದೆ. ಎಲ್ಲ ಇನ್ಫಾರ್ಮೇಷನ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಪ್ಲೀಸ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್.